ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ಅನಂತನಾರಾಯಣ. ವ್ಯಾಖ್ಯಾನ ಮಾಡಲಿದ್ದಾರೆ ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ. ಜೈಮಿನಿ ಮಹಾಮುನಿಗಳು ಜನಮೇಜಯ ಮಹಾರಾಜನಿಗೆ ಹೇಳುತ್ತಿದ್ದಾರೆ, ಮಹಾರಾಜ, ಈ ಮಾಹಿಷ್ಮತಿಯ ಅರಸನಾದ ನೀಲಧ್ವಜನಿಗೆ ಜ್ವಾಲಾ ಎಂಬುವಳು ಪತ್ನಿ. ಆ ಪತ್ನಿಯಲ್ಲಿ ಆತನಿಗೆ ಒಬ್ಬಳು ಮಗಳು ಹುಟ್ಟಿದಳು. ಅವಳಿಗೆ ಸ್ವಾಹಾ ಎಂದು ನಾಮಕರಣವನ್ನು ಮಾಡಿದರು. ಅಂತಹ ಸ್ವಾಹಾ ದೇವಿಗೆ ಮದುವೆಯನ್ನು ಮಾಡಲು ಆಲೋಚಿಸಿ ಮಹಾರಾಜನಾದ ನೀಲಧ್ವಜನು ಚಿತ್ರಪಟದಲ್ಲಿ ದೇಶ ದೇಶಗಳ ರಾಜರ ಭಾವಚಿತ್ರಗಳನ್ನು ಬರೆಸಿ, ಇದರಲ್ಲಿ ಯಾರನ್ನು ವರಿಸುತ್ತೀಯೇ ಮಗಳೇ, ಅವರಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹೇಳಲು, ವಿಪುಲ ಗಂಧರ್ವ ಯಕ್ಷೋರಗ ಸುರಾಸುರರನು ಅಪಹಾಸ್ಯಂ ಮಾಡಿ ಸಕಲ ಭೂಮಂಡಲದ ನೃಪವರ್ಗಮಂ ಪಳಿದು ಹರಿಹರ ವಿರಿಂಚಿ ಶಕ್ರಾದಿಗಳನ್ನು ಇಳಿಕೆಗೈದು ತಪನೆಂದು ಮನ್ಮಥ ವಸಂತರ್ಕಳಂ ಜರೆದ ಅನುಪಮ ದಿಕ್ಪಾಲಕರ ನಡುವೆ ಕುಳ್ಳಿರ್ದು ರಾಜಿಪವೀತಿ ಹೋತ್ರನಂ ಕಂಡು ಅವಳ್ ತೋರಿಸಿದಳ್ ಜನಗಿವಂ ಕಾಂತನಂದೋ. ನಾನಾ ದೇಶದ ರಾಜಕುಮಾರರ ಭಾವಚಿತ್ರಗಳನ್ನು ತೋರಿಸಿ, ನಿನಗೆ ಅನುರೂಪನಾದ ವರನನ್ನು ಆರಿಸಿಕೋ ಎಂದರೆ, ಆ ಸ್ವಾಹಾದೇವಿಯು ಭೂಲೋಕದ ರಾಜರಿರಲಿ, ಗಂಧರ್ವಲೋಕದ ಯಾರನ್ನೂ ಮೆಚ್ಚಲಿಲ್ಲ, ಯಕ್ಷರನ್ನು ಮೆಚ್ಚಲಿಲ್ಲ, ಉರಗರನ್ನು ಮೆಚ್ಚಲಿಲ್ಲ, ಸುರಾಸುರರ ಎಲ್ಲರನ್ನೂ ಅಪಹಾಸ್ಯ ಮಾಡಿ ಇವನು ಬೇಡ, ಇವನು ಬೇಡ, ಇವನು ಬೇಡ ಎಂದಳು. ಅವರಿವರ ಮಾತೇಕೆ ಮಹಾರಾಜ, ಹರಿಹರ ವಿದಂಚಿ ಶಕ್ರಾದಿಗಳನ್ನೂ ಆಕೆ ತಿರಸ್ಕರಿಸಿ ಬಿಟ್ಟಳು. ಸೂರ್ಯ ಬೇಡ, ಚಂದ್ರ ಬೇಡ, ಮನ್ಮಥ ಬೇಡ, ವಸಂತ ಬೇಡ ಎಂದು ಜರೆದಳು. ಹಾಗಿರುವಾಗ ಮಹಾರಾಜನಿಗೆ ಚಿಂತೆಯಾಯಿತು, ಇವಳನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡುವುದು ಎಂದು. ಆಗ ಒಂದು ದಿನ ಆಕೆ ಹೇಳಿದಳು, ಅಷ್ಟದಿಕ್ಪಾಲಕರಲ್ಲಿ ಅಗ್ನಿ ಸರ್ವಶ್ರೇಷ್ಠನಾಗಿದ್ದಾನೆ, ನಾನು ಆ ಅಗ್ನಿಯನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದ್ದಾಳೆ ಸ್ವಾಹಾದೇವಿ. ಆ ನೀಲಕೇತು ನೃಪನು ಅವಳ ನುಡಿಗೇಳ್ದು ಅಣುಗೆ ನೀನ ಘಟಿತದವರನನು ನಿಸಿದೆ ಪೇಳ್ತೊಡಿನ್ನೇನಪ್ಪುದೆಂದು ಚಿಂತಿಸುತ್ತಿರ್ಪತಾತನಂ ಜರೆದು ಬೀಳ್ಕೊಂಡು ಬಳಿಕ ಮಾನಿನಿ ಪುರೋದ್ಯಾನದೊಳ್ ಪ್ರವಹಿಸುವ ನರ್ಮದಾ ನದಿಗೆ ಬಂದು ಅಲ್ದಿಮಿನುದು ಸುವ್ರತೆಯಾಗಿ ನಾನಾ ವಿಧಾನದಿಂದರ್ಚಿಸಿದಳಗ್ನಿಯಂ ಭಕ್ತಿಯಿಂದನು ದಿನದೊಳು. ನಾನು ಅಗ್ನಿಯನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದಾಗ ಆ ನೀಲಕೇತು ಮಹಾರಾಜ ನಗುತ್ತಾ ಹೇಳಿದ, ಅಮ್ಮ, ಅವನು ವಿವಾಹಕ್ಕೆ ಯೋಗ್ಯವರನಲ್ಲ. ಚಳಿಯಾದಾಗ ಸ್ವಲ್ಪ ದೂರದಲ್ಲಿ ನಿಂತು ಕಾಸಿಕೊಳ್ಳಬಹುದು, ಆದರೆ ಹತ್ತಿರ ಹೋದರೆ ಮೈಯೆಲ್ಲ ಹೊತ್ತಿ ಉರಿಯುತ್ತದೆ. ಅಗ್ನಿಯನ್ನೇನಾದರೂ ಮುಟ್ಟುವುದುಂಟೆ ಅಮ್ಮ, ಇದು ಆಗುಹೋಗದ ಮಾತು ಎಂದು ತಿರಸ್ಕರಿಸಿದ.
ಆದರೆ ಸ್ವಾಹಾದೇವಿ ಬಿಡಲಿಲ್ಲ. ಇಲ್ಲ ಅಪ್ಪಾಜಿ, ನಾನು ಮದುವೆಯಾಗುವುದಾದರೆ ಅಗ್ನಿದೇವನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿ ಮರುದಿನವೇ ನರ್ಮದಾ ತೀರಕ್ಕೆ ಬಂದು ಮಾಹಿಷ್ಮತಿ ನಗರದ ಹೊರಭಾಗದಲ್ಲಿದ್ದ ನರ್ಮದಾ ತೀರದ ಒಂದು ಉಪವನದಲ್ಲಿ ತಪಸ್ಸಿಗೆ ಕುಳಿತು ಬಿಟ್ಟಳು. ಪ್ರತಿನಿತ್ಯವೂ ಅಗ್ನಿಯ ಆರಾಧನೆಯನ್ನು ಮಾಡುತ್ತಾ ನಾನಾ ವಿಧವಾಗಿ ಅಗ್ನಿಯ ಪ್ರಾರ್ಥನೆಯನ್ನು ಮಾಡಿದಳು. ಅವಳ ಪ್ರಾರ್ಥನೆಗೆ ಅಗ್ನಿದೇವ ಮೆಚ್ಚಿಬಿಟ್ಟ. ಪಾವಕಂ ಬಳಿಕ ಮೆಚ್ಚಿದನವಳ ನೋಂಪಿಂಗೆ ಮಹೀ ವಿಬುಧ ವೇಷಮಂ ತಾಳ್ದು ನೀಲಧ್ವಜನ ಚಾವಡಿಗೆ ಬರಲ್ ಆತನಿದಿರೆತ್ತು ಸತ್ಕರಿಸಿ ಕೈ ಮುಗಿದು ವಿನಯದಿಲ್ದೆ ನೀವು ವಿಜಯಂಗೈದ ಕಾರ್ಯಮಂ ಬೆಸಸಿ ಮೆನಲ್ ಆವು ಕನ್ಯಾರ್ಥಿಗಳ್ ಕೊಡು ನಿನ್ನ ಸುತೆಯನು ಇದಕಾವೆಣಿಕೆ ಬೇಡ ಕೊಡು ನಿನ್ನ ಸುತಯನಿದಕಾವೆಣಿಕೆ ಬೇಡ ಭೂಪುಜರಿಯ ಬಹುದು ವಿಪ್ರರ್ಗೆ ಎಲ್ದೊಡಿಲ್ದೆಲ್ದನು ಸ್ವಾಹಾದೇವಿಯ ತಪಸ್ಸಿಗೆ ಅಗ್ನಿ ಮೆಚ್ಚಿದ್ದಾನೆ. ಒಬ್ಬ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿಕೊಂಡು ನೇರವಾಗಿ ನೀಲಧ್ವಜನ ಅರಮನೆಗೆ ಬಂದ ಅಗ್ನಿದೇವ. ತೇಜಸ್ವಿಯಾದ ಬ್ರಾಹ್ಮಣ ಬರುತ್ತಿರುವುದನ್ನು ನೋಡಿ ಇದರೆದ್ದು ಆತನನ್ನು ಸತ್ಕರಿಸಿ ಅವನಿಗೆ ಉಪಚಾರವನ್ನು ಮಾಡಿ, ಸ್ವಾಮಿ, ತಾವು ನಮ್ಮಲ್ಲಿಗೆ ಬಂದುದು ನಮಗೆ ತುಂಬ ಸಂತೋಷವಾಗಿದೆ. ಯಾವ ಕಾರ್ಯವನ್ನಿಟ್ಟುಕೊಂಡು ತಾವು ನಮ್ಮಲ್ಲಿಗೆ ಬಂದಿದ್ದೀರಿ ತಿಳಿಸಿ ಎಂದು ಹೇಳೋಣ. ನಗುತ್ತಾ ಆ ಬ್ರಾಹ್ಮಣ ಹೇಳಿದ, ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನೆ, ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ಎಂದು. ಇದು ಮಹಾರಾಜನಿಗೆ ಆಶ್ಚರ್ಯವಾಯಿತು. ಆಗ ಆತ ಹೇಳಿದ, ನಾನು ಬ್ರಾಹ್ಮಣನಾದ್ದರಿಂದ ಕ್ಷತ್ರಿಯ ಕನ್ಯೆಯನ್ನು ಮದುವೆಯಾಗಬಹುದು, ಇದು ಅನುಲೋಮ ವಿವಾಹವಾಗುತ್ತದೆ, ನನಗೆ ನಿನ್ನ ಮಗಳನ್ನು ಕೊಡಬಹುದು, ನಾನು ಮದುವೆಯಾಗುತ್ತೇನೆ, ನಿನ್ನ ಮಗಳನ್ನು ಕೊಡು. ಕನ್ಯಾರ್ಥಿಯಾಗಿ ನೀಂ ಬಂದು ಬೇಡುವುದಿಳೆಯೊಳ್ ಅನ್ಯಾയമಲ್ಲ. ಕನ್ಯಾರ್ಥಿಯಾಗಿ ನೀಂ ಬಂದು ಬೇಡುವುದಿಳೆಯೊಳ್ ಅನ್ಯಾയമಲ್ಲ. ವಿಪ್ರಗೆ ಕೊಡಬಹುದು ರಾಜನ್ಯರದಗೇನು ಒಂದು ಚಲದಿಂದೆ ತನ್ನ ಕುವರಿಗೆ ಮರುತ್ಸಗನಲ್ಲದೆ. ಅನ್ಯರಂಪತಿಯಾಗಿ ವರಿಸಬೇಕೆಂಬ ಚೈತನ್ಯಮಿಲ್ಲ. ಏನು ಮಾಡುವೆನು ಇನ್ನು ನಿನಗೀವ ಧನ್ಯತೆಗೆ. ಬಾಹಿರಂ ತಾನಾದೆನೆನಲ್ ಆ ಕಪಟ ವಿಪ್ರನು ಇಲ್ತಂದನು. ನೀಲಧ್ವಜ ಮಹಾರಾಜ ಆ ಬ್ರಾಹ್ಮಣನನ್ನು ಕುರಿತು ಹೇಳಿದ, ಬ್ರಾಹ್ಮಣೋತ್ತಮ, ನೀವು ಕನ್ಯಾರ್ಥಿಗಳಾಗಿ ಬರುವುದು ಅನ್ಯಾಯವೇನಲ್ಲ, ಅದು ನ್ಯಾಯವಾಗಿಯೇ ಇದೆ. ಆದರೆ ಬೇರೊಂದು ಕಾರಣದಿಂದಾಗಿ ನಾನು ನಿಮಗೆ ನಮ್ಮ ಮಗಳನ್ನು ಕೊಡಲು ಸಾಧ್ಯವಿಲ್ಲವಾಗಿದೆ. ಏಕೆಂದರೆ ನನ್ನ ಮಗಳು ಈಗಾಗಲೇ ಅಗ್ನಿಯನ್ನು ಮೋಹಿಸಿದ್ದಾಳೆ, ಆತನನ್ನೇ ಮದುವೆಯಾಗುವುದಾಗಿ ಹಠ ಹಿಡಿದಿದ್ದಾಳೆ. ಆದ್ದರಿಂದ ನಾನು ಕನ್ಯಾದಾನ ಮಾಡಿಕೊಡುವ ಭಾಗ್ಯದಿಂದ ವಂಚಿತನಾಗಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದಾಗ ಆ ಕಪಟ ವಿಪ್ರ ಹೇಳುತ್ತಿದ್ದಾನೆ, ಪ್ರಾಪ್ತ ಮಾದುದು ನಿನ್ನ ಮಗಳೆಣಿಕೆ ಸಂವ್ರತ ಸಮಾಪ್ತಿಯಂ ಮಾಡಿಸಿ ಇನ್ನ ನಗ್ನ
ಅಗ್ನಿ ಸಂಶಯಂ ವ್ಯಾಪ್ತಿಯಂ ಬಿಡು ಕಂಡು ನಿಜಾತ್ಮಜಯನೆನೆ ನಂಬುದಾದ್ರಪಂಬಳಿಕ ತನ್ನ ಆಪ್ತಮಂತ್ರಿಯೊಳ್ ಈಗಳಿವನಂ ಪರೀಕ್ಷಿಸನೆ ಗೋಪ್ತಾರನಾಜ್ಞೆಯಿಂ ಬಂದವಂ ನೋಡೆ ಶಿಖಿದೀಪ್ತಿಯಂ ತೋರಲಿ ಶಿಖಿದೀಪ್ತಿಯಂ ತೋರಲ್ ಯವೆ ಗಡ್ಡ ಮೀಸೆಗಳುರಿಯಲು ಅನಲನೆಲ್ ದರಿದನಲ್ದು ಆಗ ಕಪಟ ಬ್ರಾಹ್ಮಣ ಹೇಳುತ್ತಿದ್ದಾನೆ, ನಿನ್ನ ಮಗಳ ಆಸೆ ಪೂರೈಸಿದೆ, ಯೋಚನೆ ಮಾಡಬೇಡಿ. ಅವಳ ವ್ರತ ಸಮಾಪ್ತಿಯಾಗಲಿ. ನಾನು ಅಗ್ನಿ, ನಾನೇ ಕನ್ಯಾರ್ಥಿಯಾಗಿ ಬಂದಿದ್ದೇನೆ, ಅವಳನ್ನು ನನಗಿತ್ತು ವಿವಾಹ ಮಾಡಿಕೊಡಿ ಎಂದು ಹೇಳಿದಾಗ ನೀಲಧ್ವಜನಿಗೆ ಸಂಶಯವಾಯಿತು. ನಿಜವಾಗಿಯೂ ಅಗ್ನಿಯೋ ಅಥವಾ ಅಲ್ಲವೋ ಎಂದು. ಕೂಡಲೇ ಆಪ್ತ ಮಂತ್ರಿಗಳಲ್ಲಿ ಸಮಾಲೋಚನೆ ಮಾಡಿದ್ದಾನೆ. ಅಲ್ಲಿಯೇ ಇದ್ದ ಮಂತ್ರಿಗಳೊಬ್ಬರು ಆ ವಿಪ್ರನ ಸಮೀಪಕ್ಕೆ ಬಂದು, ನನ್ನ ಗಡ್ಡ ಮೀಸೆಗಳನ್ನೊಮ್ಮೆ ಮುಟ್ಟಿ ಎಂದು ಹೇಳಿದ್ದಾರೆ. ಅಗ್ನಿ ಮುಟ್ಟುತ್ತಲೇ ಗಡ್ಡ ಮೀಸೆಗಳೆಲ್ಲ ಉರಿದು ಹೋಗಿದೆ. ಹಾಗಾಗಿ ಈತ ಅಗ್ನಿ ಎಂಬುದು ಖಚಿತವಾಗಿದೆ. ಸಪ್ತರಸನಂ ತಪ್ಪದೆಂದಾದೃಪಂ ತಿಳಿದು ಗುಪ್ತದಿಂದ ತನ್ನ ಸತಿಯನು ಜಯಂ ಕರೆಸಿ ಲೋಲುಪ್ತಿಯಿಂ ಬಂದನು. ಇವಗೀಯಬೇ ಕಣುಗಿಯಂ ಶಿಖಿಯಹುದೆ ನೋಡೆನಲ್ಕೆ ದೃಪ್ತ ಭಾಪದೊಳಾಕೆ ನಡೆದಂತು ನಿಟ್ಟಿಸಲ್ ತಪ್ತ ಮಾದುದು ಮೇಲುದಿದ ವಸನಂ ದೃಪ್ತ ಭಾವದೊಳಾಕೆ ನಡೆದಂದು ನಿಟ್ಟಿಸಲ್ ತಪ್ತ ಮಾದುದು ಮೇಲುದಿನ ವಸನಂ ಆಗಳ ಕ್ಷಿಪ್ತಮಂ ಮಾಡಿ ನಗುತಿರ್ದನ ಭೂವರಂ ಸಭೆಯೊಳ್ ವಿನೋದದಿಲ್ದೆ ಏಳು ನಾಲಗೆ ಇರುವ ಅಗ್ನಿ ಈತನೇ, ಇದರಲ್ಲಿ ಸಂಶಯವಿಲ್ಲ ಎಂದು ತಿಳಿದರೂ ಪುನಃ ತನ್ನ ರಾಣಿಯ ಸಹೋದರಿಯನ್ನು ಕರೆಸಿದ್ದಾನೆ ನೀಲಧ್ವಜ ಮಹಾರಾಜ. ಅವಳಿಗೆ ಈತನು ಅಗ್ನಿಯೇ ಅಲ್ಲವೇ, ನೋಡು ಪರೀಕ್ಷಿಸು ಎಂದು ಹೇಳೋಣ. ಆಕೆ ದೃಪ್ತ ಭಾವದಿಂದ ದಿಟ್ಟಿಸಿ ನೋಡಿ ಖಂಡಿತವಾಗಿಯೂ ಈತ ಅಗ್ನಿಯೇ ಎಂದು ಸ್ಪಷ್ಟೀಕರಿಸಿದ್ದಾಳೆ. ಭೂಕಾಂತಕ್ಕೆ ಬಳಿಕ ನೀಲಧ್ವಜಾಪನಿಪನು ಆ ಕಪಟ ವಿಪ್ರನಂ ಕರೆದು ಅಗ್ನಿ ನೀನಾದೊಡೆ ಈ ಕುವರಿಯಂ ಕುಡುವೆನು ಇಂದು ಮೊದಲಾಗಿ ಮಾಹಿಷ್ಮತಿಯ ಪಟ್ಟಣಕ್ಕೆ ಇಂದು ಮೊದಲಾಗಿ ಮಾಹಿಷ್ಮತಿಯ ಪಟ್ಟಣಕ್ಕೆ ಪ್ರಾಕಾರಮಾಗಿ ಎನ್ನರಮನೆಯೊಳ್ ಅಂದು ಮಿರಬೇಕೆಂದು ಬೇಡಿಕೊಳ್ಳಲ್ ಒಪ್ಪಿ ಪವಮಾನಸಗನು ಆ ಕಮಲವದನಯಂ ಮದುವೆಯಾದಂ ವಿಧಿವಿಧಾನ ವಿಭವಂಗಳಿಲ್ದೆ
ಮಹಾರಾಜ ಜನಮೇಜಯ ಈ ರೀತಿಯಾಗಿ ಪರೀಕ್ಷೆಗೊಳಪಡಿಸಿ ಆತ ಅಗ್ನಿಯೇ ಎಂಬುದನ್ನು ಖಚಿತಪಡಿಸಿಕೊಂಡು ನಂತರ ಅಗ್ನಿಯ ಬಳಿ ಮಹಾರಾಜ ಹೇಳುತ್ತಿದ್ದಾನೆ, ನೀನು ಅಗ್ನಿಯೇ ಆಗಿದ್ದ ಪಕ್ಷದಲ್ಲಿ ಇಲ್ಲಿನ ಮುಂದೆ ಮಾಹಿಷ್ಮತಿ ಪಟ್ಟಣಕ್ಕೆ ರಕ್ಷಕನಾಗಿ ಇರತಕ್ಕದ್ದು. ಯಾವ ಶತ್ರುವೂ ಒಳಗೆ ಬರದಂತೆ ಪ್ರಾಕಾರವಾಗಿ ಇಲ್ಲಿ ನಿನ್ನ ರಕ್ಷಣೆಯನ್ನು ಕೊಡಬೇಕು, ನಮ್ಮ ಪಟ್ಟಣದಲ್ಲೇ ಸದಾ ವಾಸಿಸಬೇಕು ಎಂದು ಹೇಳಿದ್ದಾನೆ. ಅದಕ್ಕೆ ಅಗ್ನಿ ಸಂತೋಷದಿಂದ ಒಪ್ಪಿದ ನಂತರದಲ್ಲಿ ಸಕಲ ವೈಭವದಿಂದ ಶಾಸ್ತ್ರವಿಧಿಯಿಂದ ಸ್ವಾಹಾದೇವಿಗೂ ಅಗ್ನಿಗೂ ವಿವಾಹವೂ ನಡೆದಿದೆ. ಶ್ರೀಹೈಮಮತಿಯರಂ ದುಗ್ಧಾಬ್ಧಿ ಹಿಮಗಿರಿಗಳ್ ಆ ಹರಿಹರರ್ಗೆ ಕೊಟ್ಟಿಂಬಿಟ್ಟುಕೊಂಡಿಹವೋ ಈ ಹುತವಹಂಗೆ ಆತ್ಮಜಯನಿತ್ತು ನಿಲ್ಲಿಸಿಕೊಂಡು ನೀಲಗೇತು ಬಳಿಕ ಸ್ವಾಹಾವನಿತೆಯ ಸಮ್ಮೇಳದ ಅತಿಸೌಖ್ಯದಿಂ ಮಾಹಿಷ್ಮತಿ ಪಟ್ಟಣದೊಳಿದ್ದನು. ಅನಲಂ ಮನೋಹರದ ವಿವಿಧ ಭೋಗದೊಳಂದು ಮೊದಲಾಗಿ ಸಂದು ಸಂತೋಷದಿಂದೇ ಇದೇನು ಲೋಕಕ್ಕೆ ಹೊಸತಲ್ಲವಲ್ಲ. ಹಿಂದೆ ಸಮುದ್ರರಾಜನು ತನ್ನ ಮಗಳಾದ ಲಕ್ಷ್ಮೀದೇವಿಯನ್ನು ಶ್ರೀಹರಿಗೆ ಕೊಟ್ಟು ಕ್ಷೀರಾಬ್ಧಿಯಲ್ಲೇ ಆತನಿಗೆ ವಾಸವನ್ನು ಕಲ್ಪಿಸಿಕೊಟ್ಟಂತೆ, ಹಿಮವಂತನು ತನ್ನ ಮಗಳಾದ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ಕೈಲಾಸದಲ್ಲಿಯೇ ನೆಲೆಸುವಂತೆ ಮಾಡಿದಂತೆ, ಇಂದು ಸ್ವಾಹಾದೇವಿಯನ್ನು ಕೊಟ್ಟು ಮಾಹಿಷ್ಮತಿ ಪಟ್ಟಣದಲ್ಲಿಯೇ ಉಳಿಸಿಕೊಂಡ ಅಗ್ನಿಯನ್ನ ನೀಲಕೇತು ಮಹಾರಾಜ. ಸ್ವಾಹಾದೇವಿಯು ಅಗ್ನಿಯು ಪರಮ ಸಂತೋಷದಿಂದ ವಿವಾಹದ ನಂತರದಲ್ಲಿ ಮಾಹಿಷ್ಮತಿ ನಗರದಲ್ಲಿಯೇ ನೆಲೆಸಿದ್ದಾರೆ. ಹೀಗೆ ಅಗ್ನಿಯ ಬಲದಿಂದಾಗಿ ನೀಲಧ್ವಜ ಅಲ್ಲಿ ಪಾವಕ ನಿರ್ಪಕಾರಣಂ ಇದೀಗ ಮುಂದಿಲ್ಲಿಯ ಕಥಾಂತರವನ್ ಅರಸ ಕೇಳು. ಆ ರಾತ್ರಿಯಲ್ಲಿ ನೀಲಧ್ವಜಂ ಮನೆಯೊಳ್ ಆ ಜ್ವಾಲಯ ನಿರೂಪಮಂ ಶಿರದೊಳಂತೋ ಸಲ್ಲಲಿತವಾಜಿಯಂ ಬಿಡನು ಸಲ್ಲಲಿತವಾಜಿಯಂ ಬಿಡನ್ ಎಲ್ಲೊಡನೆ ಕಾದಿದಲ್ಲದೆಂದು ಆ ಕಿರೀಟಿಗೆ ಪೇಳಿಸಿದನು. ಇತ್ತ ಪಲ್ಲವಿಸಿತು ಅಮಲ ಪೂರ್ವಾಶಾಲದಿಗೆಯನಲ್ ಕೆಂಪಡರ್ದುದು ಮೂಡಲು. ಓ ಅಗ್ನಿ ಅಲ್ಲಿಯೇ ಇರುವ ಕಾರಣದಿಂದ ಮುಂದಿನ ಕಥೆಯನ್ನು ಕೇಳು ಮಹಾರಾಜ. ನೀಲಧ್ವಜ ಮಹಾರಾಜನು ಜ್ವಾಲೆಯ ನಿರೂಪದಂತೆ ಅರ್ಜುನನಿಗೆ ಹೇಳಿ ಕಳುಹಿಸಿದ್ದಾನೆ, ನಾನು ಕುದುರೆಯನ್ನು ಬಿಡುವುದಿಲ್ಲ, ನನ್ನೊಂದಿಗೆ ಯುದ್ಧ ಮಾಡಲಿ ಅರ್ಜುನ ಎಂಬುದಾಗಿ ಹೇಳಿ ಕಳುಹಿಸಿದ್ದಾನೆ. ರಾತ್ರಿ ಕಳೆದಿದೆ, ಬೆಳಗಾಗುತ್ತಿದೆ. ಹೇಗಾಗುತ್ತಿದೆ ಬೆಳಕು? ಪೂರ್ವ ದಿಕ್ಕು ಎಂಬ ಬಳ್ಳಿಯಲ್ಲಿ ಕೆಂಪು ಹೊಸದಾಗಿ ಚಿಗುರು ಹುಟ್ಟಿದಂತೆ ಹುಟ್ಟುತ್ತಿದೆಯಂತೆ. ಸೂರ್ಯ ಭಗವಂತ ಪೂರ್ವ ದಿಕ್ಕಿನಲ್ಲಿ ಮೂಡುತ್ತಿದ್ದಾನೆ. ತನ್ನ ಪಗೆಯಾದ ಕತ್ತಲಯ ಸಾರೋಪ್ಯದಿನ್ನಿರ್ದೊಡೆ ಯಮಗೆ ಇನಂ ಮುಳಿಯದಿರನೆಲ್ದಂಜಿ ಕನ್ನೈದಿಲೆಯ ಮಗಂಬಾಡಿದುದು ಕೂಡೆ ನಗುತ್ತಿದ್ದವು ಅರವಿಂದಂಗಳು.
ಗನ್ನದೊಳ್ಳೆರವ ಜಾರೆಯರ ಕುಂಟಣಿಯಂತೆ ಸನ್ನೆಗೈದುವು ತಾಮ್ರಚೂಡಂಗಳು ಒಂದಿದುವು ಮುನ್ನಿನಂತಿರ ಚಕ್ಕವಕ್ಕಿಗಳ್ ಪಾಡಿದವು ತುಂಬಿಗಳ್ ಬಂಡನರಸಿ ಇನ್ನು ನಗುತ್ತಿದ್ದರೆ ಸೂರ್ಯ ಬಂದು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೆದರಿ ಕನ್ನೈದಿಲೆ ಹೂಗಳು ಮುಖವನ್ನು ಮುಚ್ಚಿಕೊಳ್ಳುತ್ತಿದೆ. ಸೂರ್ಯನ ಆಗಮನದೊಂದಿಗೆ ಕಮಲ ಪುಷ್ಪಗಳು ಅರಳುತ್ತಿವೆ. ಚಕ್ರವಾಕ ಪಕ್ಷಿಗಳು ಪುನಃ ಸೇರಿ ಹಾಡತೊಡಗಿವೆ. ದುಂಬಿಗಳು ಕಮಲ ಪುಷ್ಪದ ಕಡೆಗೆ ಧಾವಿಸುತ್ತಿದೆ. ಸೂರ್ಯೋದಯವಾಗಿದೆ. ರಾಹು ಮುನ್ನೊಮ್ಮೆ ತನ್ನಂ ತುಡುಕಿ ಬಿಟ್ಟನೆಂದು ಆಹಗೆಯ ಮಗುಚಲ್ ಒಳವೊಕ್ಕು ಪಾತಾಳದ ಮಹಾಹಿ ಸಂಕುಲಮನಾಕ್ರಮಿಸಿ ಪೆಡೆಬಣಿಗಳನ್ ತೆಗೆದುಕೊಂಡಾಗಳ್ ಅವನು ಸಾಹಸಂಬಿಗೆ ದೆಸೆ ದೆಸೆಗೆ ಚೆಲ್ಲುತ್ತೈತರ್ಪನೋ ಹರಿದ್ವಾಜಿ ಪೇಳನೆ ಪಸುಳೆ ವಿಶಿಲ ಪ್ರವಾಹಂಗಳೆತ್ತಲುಂ ಪರಿವಿನಂ ದಿನಪನುದಯಂಗೈದು ಬರುತ್ತಿದ್ದನು. ಸೂರ್ಯ ಹುಟ್ಟಿ ಬರುತ್ತಿದ್ದಾನೆ. ಎಳೆಯ ಬಿಸಿಲು ಪ್ರಪಂಚದಲ್ಲೆಲ್ಲ ವ್ಯಾಪಿಸುತ್ತಿದೆ. ನಮ್ಮ ಲಕ್ಷ್ಮೀಶ ಹೇಳುತ್ತಿದ್ದಾನೆ, ಹಿಂದೊಮ್ಮೆ ರಾಹು ತನ್ನನ್ನು ಆಕ್ರಮಿಸಿದ. ಸರ್ಪಮುಖನಾದ ರಾಹು ಇನ್ನೊಮ್ಮೆ ಬಾರದಿರನು ಎಂದು ರಾಹುವನ್ನು ಹುಡುಕುತ್ತ ಪಶ್ಚಿಮಾದ್ರಿಯಲ್ಲಿ ಮುಳುಗಿದ ಸೂರ್ಯ ಭಗವಂತ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವ ಎಲ್ಲ ಹಾವುಗಳ ತಲೆಯಲ್ಲಿರುವ ದಿವ್ಯ ಮಣಿಗಳನ್ನು ಹೊತ್ತು ಅದನ್ನು ಪ್ರಪಂಚಕ್ಕೆ ಬೀರುತ್ತಿದ್ದಾನೋ ಎಂಬಂತೆ ಎಳೆಯ ಬಿಸಿಲು ಎಲ್ಲ ಕಡೆಯಲ್ಲೂ ರಾಜಿಸುತ್ತಿದೆ. ಇತ್ತಲವನೀಶಕ್ಕೆ ಉದಯವಾಗದ ಮುನ್ನ ಮತ್ತೆ ಮಾಹಿಷ್ಮತಿ ಪಟ್ಟಣದ ಕೋಟೆಯಂ ಮುತ್ತಿಕೊಂಡುದು ನರನ ಚತುರಂಗಂ ಓಜಯೊಳ್ನೀರಕೇತುವಿನ ಸೇನೆ ಒತ್ತಿ ಕವಿದುದು ವೀರರೊದಗಿದರ್ಪೊಯ್ದಾಡಿತಿತ್ತಲ್ಡಂ ಒಡಬೆರೆಸಿ ಚೂಣಿಗಾಳಗದ ಭಟರೆತ್ತಿದರ್ ಪಂತಪಾಡುಗಳನ್ನು ಅಸಿತಧ್ವಜಂ ನಡೆದನ್ ಅರ್ಜುನನ ಮೇಲೆ. ಅರ್ಜುನನಿಗೆ ಸುದ್ದಿ ಹೋಯಿತು, ನೀಲಧ್ವಜ ಕುದುರೆಯನ್ನು ಬಿಡುವುದಿಲ್ಲ, ಯುದ್ಧವನ್ನು ಮಾಡಲೇಬೇಕು ಎಂದು. ಬೆಳಗಾಗುವ ಮೊದಲೇ ನೀಲಧ್ವಜನ ಪಟ್ಟಣಕ್ಕೆ ಅರ್ಜುನನ ಸೈನಿಕರು ಆಕ್ರಮಿಸಿಕೊಂಡಿದ್ದಾರೆ. ಯುದ್ಧ ಪ್ರಾರಂಭವಾಗಿದೆ. ಪಟುಭಟರು ಉಭಯ ಬಣಗಳಲ್ಲೂ ವೀರಾವೇಶದಿಂದ ಹೋರಾಡುತ್ತಿದ್ದಾರೆ. ಸ್ವಯಂ ನೀಲಧ್ವಜನೇ ಅರ್ಜುನನ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ. ತರಣಿ ತೊಲಗಿದ ಬಳಿಕ ಮಿಂಚು ಪುಳುವಿಗೆ ತಮಂ ತೆರಳಬಲ್ಲುದೇ. ತರಣಿ ತೊಲಗಿದ ಬಳಿಕ ಮಿಂಚು ಪುಳುವಿಗೆ ತಮಂ ತೆರಳಬಲ್ಲುದೇ. ಕೃಶಾನುಜ್ವಾಲೆಗಳ ಕದಾನರನು ಉಳಿದ ವೀರರಂ ಬಗೆವನೇ ಪಡೆಬೆರಸಿ ನೂಕಿದಂ ಕಣೆಗರೆಯುತ್ತೇ. ಮುರಿದುದವರಣೆಗವನ ಸೇನೆ ಮುರಿದುದು ಉರವಣೆಗವನ ಸೇನೆ ಬಳಿಕಳ ಬಿಗರ್ತರಹರಿಸಿ
ಸುತ ಸಹೋದರ ಮಂತ್ರಿ ಬಾಂಧವರ್ಧುರದೊಳಾಂತಳಿದರು ಅರ್ಜುನನೊಳು ಆತಂಕಾದಿನೊಂದು ಮೂರ್ಛಿತನಾದನು. ಕತ್ತಲಿದ್ದಾಗ ಮಿಂಚುಹುಳುಗಳು ತಮ್ಮ ಪ್ರಭಾವವನ್ನು ಬೀರಬಹುದು. ಕತ್ತಲೆಯನ್ನು ಅವು ಓಡಿಸಲು ಸಾಧ್ಯವೇ? ಸೂರ್ಯನೇ ಹೋದ ಮೇಲೆ ಕತ್ತಲನ್ನು ಮಿಂಚುಹುಳುಗಳು ಓಡಿಸಬಲ್ಲುವೆ? ಅಗ್ನಿ ಮರೆಯಾದ ಮೇಲೆ ನೀಲಧ್ವಜನ ಸೈನಿಕರಿಗೆ ಅರ್ಜುನನನ್ನು ಎದುರಿಸಲು ಸಾಧ್ಯವೇ? ಕ್ಷಣ ಹೊತ್ತು ಯುದ್ಧ ನಡೆಯಿತು. ವೀರನಾದ ಪಾರ್ಥ ಕ್ಷಣ ಮಾತ್ರದಲ್ಲಿ ಎಲ್ಲರನ್ನೂ ಕೊಂದ. ತನ್ನ ಸಹೋದರರು, ಮಕ್ಕಳು, ಮಂತ್ರಿಗಳು, ಬಾಂಧವರು ಎಲ್ಲರನ್ನೂ ಕಳೆದುಕೊಂಡು ವೀರಾವೇಶದಿಂದ ಹೋರಾಡಿದ ನೀಲಧ್ವಜ ಪಾರ್ಥನೊಂದಿಗೆ ಹೋರಾಡುತ್ತಾ ಎಚ್ಚರ ತಪ್ಪಿ ಮಲಗಿದ. ಬಳಿಕ ಸಾರಥಿ ಮನೆಗೆ ತಂದನಾ ಭೂಪನಂ ಪೊಳಲ ಪೆರ್ಬಾಗಿಗಳು ಇಕ್ಕಿದುವು ಕೋಟೆ ಕೊತ್ತಳದ ಕಾವಲ್ಗಳಂಪಲಿದರ್ ಅಲ್ಲಲ್ಲಿ ಗಜಬಜವಾಯ್ತು ನಗರದೊಳಗೆ. ತಿಳಿದುದಾತನ ಮೂರ್ಛೆ ಕಣ್ದೆರೆದು ನೋಡಿ ಕೊಳುಗುಳದ ಪರಿಭವಕ್ಕೆ ಬೆಳ್ಳಾಗಿ ನಿಜತನಯ ನರಳಿದಳಲಿ ನಿಂಬೈದನಸಿತಧ್ವಜಂ ದ್ವಾಲಯಂ ಪ್ರತಿಕೂಲಯಂ ಖದಿಯೊಳು. ಎಚ್ಚರ ತಪ್ಪಿದ ನೀಲಧ್ವಜ ಮಹಾರಾಜನನ್ನು ಸಾರಥಿ ಅರಮನೆಗೆ ತಂದಿದ್ದಾನೆ. ಸೋಲಿನ ವಿಚಾರ ಎಲ್ಲರಿಗೂ ತಿಳಿದಿದೆ. ಕೋಟೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಯ ಬಾಗಿಲುಗಳನ್ನು ಹಾಕಿಕೊಂಡಿದ್ದಾರೆ. ಎಲ್ಲರಿಗೂ ಗಾಬರಿ. ಏನಾಗುತ್ತಿದೆ ತಿಳಿಯುತ್ತಿಲ್ಲ. ಇತ್ತ ಮಹಾರಾಜನಿಗೆ ಎಚ್ಚರಿಕೆಯಾಯಿತು. ಕಣ್ತೆರೆದು ನೋಡಿದ. ಯುದ್ಧದಲ್ಲಿ ಪರಾಭವವಾಗಿ ಮನೆಗೆ ಮರಳಿದ್ದಾನೆ. ಮಗ ಸತ್ತಿದ್ದಾನೆ. ಪರಿವಾರದವರೆಲ್ಲ ಹೋಗಿದ್ದಾರೆ. ಎಂಥ ಅನ್ಯಾಯವನ್ನು ಮಾಡಿಕೊಂಡೆ. ಈ ಮಡದಿಯ ಮಾತನ್ನು ಕೇಳಿಕೊಂಡು ನಾನು ಹಾಳಾದೆ ಎಂದು ಚಿಂತಿಸುತ್ತಿದ್ದಾನೆ ಮಹಾರಾಜ. ನಿನ್ನೆ ಪಾರ್ಥನ ಹಯವನಾತಂಗೆ ಬಿಡಲೀಯದೆ ಎಂದ ಕೆಡಿಸಿದ ಜಲಾಪಾತಕಿಯೇ ಸುತರಳಿದರಿನ್ನೇನು ಘಾತಕಿಯೇ ಮತ್ಕುಲ ಕರಿಷ್ಠೆ ನೀನತಿ ಕಷ್ಟೆ ಹೋಗು ದುಷ್ಟೇ എന്നരമനയൊളിതിരെന്താകൾ ಆ ಜ್ವಾಲೆಯನ್ನೀಲಕೇತು ಧಟ್ಟಿಸಿ ಬೈದು ಬಳಿಕಶ್ವಮಂ ನರನೆಡೆಗೆ ಕಳುಪಿತಾನು ಆ ಕಿರೀಟಿಯಂ ಕಾಣಲ್ಕೆ ಪರಮಟ್ಟನು ಎಚ್ಚರ ತಪ್ಪಿ ಬಿದ್ದು ಅರಮನೆಗೆ ಮರಳಿದ ಮಹಾರಾಜನನ್ನು ನೋಡಲು ಜ್ವಾಲೆ ಬಂದಿದ್ದಾಳೆ ಮಹಾರಾಣಿ. ಅವಳನ್ನು ಕಂಡ ಕೂಡಲೇ ಮಹಾರಾಜನ ಸಿಟ್ಟು ನೆತ್ತಿಗೇರಿದೆ. ನಿನ್ನೆ ಪಾರ್ಥನ ಕುದುರೆಯನ್ನು ಕೊಡೋಣ ಎಂದು ಹೇಳಿದರೆ ನೀನು ಅದನ್ನು ತಡೆದೆ. ಯುದ್ಧ ಮಾಡು ಎಂದು ಪ್ರಚೋದಿಸಿದೆ. ನೋಡು ಈಗೇನಾಯಿತು. ಮಗ ಸತ್ತ. ಸೋತು ಬಂದಿದ್ದೀವಿ. ಎಂಥ ಅನ್ಯಾಯವಾಯಿತು. ನೀನು ಸಾಮಾನ್ಯಳಲ್ಲ, ಕುಲಘಾತಕಿ. ನೀನು ದುಷ್ಟೆ, ನೀನು ಪಾಪಿ. ನಮ್ಮ ಅರಮನೆಯಲ್ಲಿ ಇರಬೇಡ, ತೊಲಗಿ ಹೋಗು ಎಂದು ಅಬ್ಬರಿಸಿದ್ದಾನೆ ಮಹಾರಾಜ. ನಂತರ ಸಮಾಧಾನ ಚಿತ್ತನಾಗಿ ಕುದುರೆಯನ್ನು ಅರ್ಜುನನ ಬಳಿಗೆ ಕಳುಹಿಸಿಕೊಟ್ಟು ತಾನು ಅರ್ಜುನನನ್ನು ನೋಡಲು ಹೊರಟಿದ್ದಾನೆ ನೀಲಧ್ವಜ ಮಹಾರಾಜ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ. ವ್ಯಾಖ್ಯಾನ ಮಾಡಿದವರು ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ. ಚೈತ್ರವನ ಕೇಳಿದ್ರಿ.
ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.